ಸಕ್ಕತ್ತಾಗಿದೆ. ಉಪ್ಪು ಹುಳಿ ಖಾರ ಎಲ್ಲ ತುಂಬ ಚೆನ್ನಾಗಿದೆ. ಇದೇನಂತ ನೋಡ್ತಾ ಇದ್ದೀರಾ, ಇದು ನಮ್ಮ ಹಳ್ಳಿ ಕಡೆ ಎಲ್ಲ ತುಂಬ ಬೆಳೀತಾರೆ. ಸಕ್ಕರೆ ಕಂಚಿಕಾಯಿ ಅಂತ ನಾವು ಹೇಳ್ತೀವಿ, ಪೊಮೆಲೋ ಫ್ರೂಟ್ ಅಂತಲೂ ಕರಿತೀವಿ. ಇದರಿಂದ ನಾನಿವತ್ತು ನಿಮಗೆ ಕೂಸುಂಬರಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದರಲ್ಲಿ ತುಂಬ ವಿಟಾಮಿನ್ಗಳಿವೆ, ವಿಟಾಮಿನ್ ಸಿ ಕೂಡ ತುಂಬ ಇರುತ್ತೆ. ಇದು ನಮ್ಮ ಹೆಲ್ತ್ ಕೂಡ ತುಂಬ ಒಳ್ಳೆಯದು. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಸುಷ್ಮಾ, ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫಸ್ಟ್ ನೋಡಿ, ನಾನಿಲ್ಲಿ ಪಿಂಕ್ ಪೊಮೆಲೋ ಅಂದರೆ ಸಕ್ಕರೆ ಕಂಚಿಕಾಯಿ, ಇದಕ್ಕೆ ಮತ್ತು ಚಕೋತ ಅಂತಲೂ ಕೂಡ ಹೇಳ್ತೀವಿ, ಗ್ರೇಪ್ ಫ್ರೂಟ್ ಅಂತ ಕೂಡ ಹೇಳ್ತೀವಿ. ಇದನ್ನು ಈ ರೀತಿ 2-3 ಪೀಸಸನ್ನು ನಾನು ತೊಗೊಂಡಿದ್ದೀನಿ. ಇದಕ್ಕೆ ಏನು ಮಾಡ್ತೀನಿ ಅಂದರೆ, ಇವಾಗ ಫಸ್ಟ್ ನಾವು ಏನು ಮಾಡಬೇಕು ಅಂದರೆ, ಈ ಥರ ಇದರ ಸಿಪ್ಪೆ ಎಲ್ಲ ಇರುತ್ತಲ್ವ, ಅದನ್ನು ತೆಕ್ಕೊಳ್ಬೇಕು. ಈ ರೀತಿ ಅದರದ್ದು ಕುಸುಮ ಅಂತ ನಾವೇನು ಹೇಳ್ತೀವಿ ಅಲ್ವಾ, ಅದನ್ನು ಈಗ ತೆಗೆದಿಟ್ಕೊಂಡು ಒಂದು ಬೌಲ್ಗೆ ಹಾಕ್ಕೊಳ್ಬೇಕು. ನೋಡಿ, ಈ ರೀತಿ ಎಲ್ಲ ಪೀಸಸ್ದು ಕುಸುಮನ ತೆಗೆದು ನಾನು ಈ ಥರ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಈ ಪೊಮೆಲೋ ಫ್ರೂಟ್ನಲ್ಲಿ ವಿಟಾಮಿನ್ ಸಿ ಕೂಡ ತುಂಬ ಇದೆ, ಮತ್ತು ನಮಗೆ ರೋಗ ನಿರೋಧಕ ಶಕ್ತಿ ಕೂಡ ನಾವು ಇದರಿಂದ ತುಂಬ ಹೆಚ್ಚು ಮಾಡ್ಕೊಳ್ಬೋದು. ಇದನ್ನು ಅವಾಗವಾಗ ನಾವು ತಿಂತಾನೇ ಇರಬೇಕು. ಆ್ಯಕ್ಚುಲಿ ನೋಡಿ, ಇದು ಪಿಂಕ್ ಕಲರಾಗಿ ನೀವು ಜ್ಯೂಸ್ ಮಾಡಿದ್ರೂ ಕೂಡ ತುಂಬ ಪಿಂಕ್ ಕಲರಾಗಿ ಬರುತ್ತೆ. ತುಂಬ ಹುಳಿ ಸಿಹಿ ಈ ಥರ ಒಳ್ಳೆ ಕಾಂಬಿನೇಷನ್. ಇದು ಒಂದೇ ಹಣ್ಣಲ್ಲಿ ಹುಳಿ ಸಿಹಿ ಈ ಥರ ಇದ್ದು ಇದು ತುಂಬ ಚೆನ್ನಾಗಾಗುತ್ತೆ ತಿನ್ನೋದಕ್ಕೆ. ಆ್ಯಕ್ಚುಲಿ ನೀವು ಮಾರ್ಕೆಟಲ್ಲಿ ಸಿಕ್ಕರೆ ಆವಾಗವಾಗ ಇದನ್ನು ತೊಗೊಂಡು ನಾವು ಆ್ಯಕ್ಚುಲಿ ಯೂಸ್ ಮಾಡಲೇಬೇಕು, ಅಷ್ಟು ಚೆನ್ನಾಗಾಗುತ್ತೆ ಇದು. ನೋಡಿ, ಈ ರೀತಿ ಸಿಪ್ಪೆಯಿಂದ ಬೇರ್ಪಡಿಸ್ಕೊಂಡಾದಮೇಲೆ ಇದನ್ನು ಪುನಃ ನಾವು ಏನು ಮಾಡಬೇಕು ಅಂದರೆ, ತುಂಬ ಸಿಂಗಲ್ ಆಗಿ ಆ ಥರ ಬಿಡಿಯಾಗಿ ನಾವು ಇದನ್ನು ಬಿಡಿಸ್ಕೊಳ್ಬೇಕಾಗತ್ತೆ. ನಾವೇನು ಆರೆಂಜು ಮತ್ತು ಮೂಸಂಬಿ ಎಲ್ಲ ಏನು ಬಿಡಿಸ್ಕೊತೀವಲ್ವ, ಅದೇ ಥರ ಇರುತ್ತೆ. ನೋಡಿ, ಇದನ್ನು ಈಗ ನಾವು ಬಿಡಿಯಾಗಿ ಫುಲ್ ಬಿಡಿಸ್ಕೊಳ್ಬೇಕು ಈ ರೀತಿ ಮಾಡಿ. ಈಗ ನಾನು ಈ ಕುಸುಮಕ್ಕೆ ಒಂದು ಅರ್ಧ ಕಪ್ನಷ್ಟು ಕ್ಯಾರೆಟನ್ನು ಚಿಕ್ಕದಾಗಿ ತುರ್ಕೊಂಡು ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಎಲ್ಲದೂ ನಮಗೆ ವಿಟಾಮಿನ್ಸ್ ಇರೋ ವೆಜಿಟೇಬಲ್ಸೇ ಆಗಿದೆ. ಇದರಲ್ಲಿ ತುಂಬ ಚೆನ್ನಾಗಾಗತ್ತೆ ನೋಡಿ ಈ ರೀತಿ. ಹಾಗೆ ನೋಡಿ, ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನೀವು ಎಷ್ಟಾದರೂ ಹಾಕ್ಕೊಳ್ಬೋದು ಕೊತ್ತಂಬರಿ ಸೊಪ್ಪನ್ನು ಕೂಡ. ಹಾಗೆ ನಾನು ಇದಕ್ಕೆ ಅರ್ಧ ಸ್ಪೂನ್ನಷ್ಟು ಬ್ಲ್ಯಾಕ್ ಸಾಲ್ಟನ್ನು ಹಾಕ್ಕೊಂಡಿದ್ದೀನಿ. ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಳ್ಳೋದ್ರಿಂದ ತುಂಬ ಡಿಫ್ರೆಂಟಾಗಿ ಬರುತ್ತೆ ಟೇಸ್ಟು. ಹಾಗೆ ನೋಡಿ, ನಾರ್ಮಲ್ ಉಪ್ಪನ್ನು ಕೂಡ 1 ಚಿಟಿಕೆಯಷ್ಟು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು. ಹಾಗೆ ಇದಕ್ಕೆ ನಾನೀಗ ಹಸಿಮೆಣಸನ್ನು ಮಿಕ್ಸಿಗೆ ಹಾಕಿ ಈ ಥರ ಪೇಸ್ಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣಸನ್ನು ಹಾಗೆ ನೀವು ಕಟ್ ಮಾಡಿ ಹಾಕ್ಕೊಂಡ್ರೆ ತುಂಬ ಬಾಯಿಗೆ ಬರುತ್ತೆ, ಏಕದಮ್ ಖಾರ ಆಗಿಬಿಡುತ್ತಲ್ವ, ಅದಕ್ಕೋಸ್ಕರ ಸ್ವಲ್ಪ ಪೇಸ್ಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೂ ಒಂದು ಇಂಗ್ರೀಡಿಯೆಂಟ್ನ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ ಥರ ಮಾಡ್ಕೊಳ್ಳೋದ್ರಿಂದ ಅದು ಹುಳಿ ಸ್ವಲ್ಪ ಕಡಿಮೆ ಆಗುತ್ತೆ. ನೆಕ್ಸ್ಟ್ ನಾನು ಆ್ಯಡ್ ಮಾಡ್ತಾ ಇದ್ದೀನಿ, ನೋಡ್ತಾ ಇರಿ. ಹಾಗೆ ನೋಡಿ, ಇದು ನೀವು ಆರಾಮಾಗಿ ಮನೆಯಲ್ಲಿ ಎಲ್ಲ ಮಾಡಿಕೊಂಡು ಊಟದ ಜೊತೆಗೆ ಎಲ್ಲ ತಿನ್ಬೋದು, ಅಥವಾ ಸಾಯಂಕಾಲ ನೀವೇನಾದರೂ ತಿನ್ನಬೇಕು ಅನಿಸಿದರೆ ಆ ಟೈಮ್ನಲ್ಲಿ ಕೂಡ ನೀವು ಇದನ್ನು ರೆಡಿ ಮಾಡಿಕೊಂಡು ತಿನ್ಬೋದು. ನೋಡಿ, ನಾನು ಆಗಲೇ ಹೇಳಿದಾಗೆ ಇದಕ್ಕೆ ಈಗ ನಾನೇನು ಮಾಡ್ತಾಯಿದ್ದೀನಿ ಅಂದರೆ 2 ಸ್ಪೂನ್ನಷ್ಟು ಹಸಿ ಕೊಬ್ಬರಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಹಾಕ್ಕೊಳ್ಳೋದ್ರಿಂದ ಹುಳಿ ಸ್ವಲ್ಪ ಕಡಿಮೆ ಆಗುತ್ತೆ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಹಾಗೆ ಇದರಲ್ಲಿ ಈ ಪೊಮೆಲೋ ಫ್ರೂಟ್ನಲ್ಲಿ ನಾರಿನಂಶ ಕೂಡ ತುಂಬ ಇರೋದ್ರಿಂದ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಕೂಡ ಹೆಲ್ಪ್ ಆಗುತ್ತೆ, ಮತ್ತು ಬೋನ್ಗೆ ಕೂಡ ತುಂಬ ಸ್ಟ್ರೆಂತ್ ಬರುತ್ತೆ ಇದನ್ನು ಅವಾಗ ನಾವು ಯೂಸ್ ಮಾಡ್ತಾ ಇರೋದ್ರಿಂದ. ಸೊ ನಾವೆಲ್ಲರೂ ಯೂಸ್ ಮಾಡೋಣ ಅಲ್ವಾ. ಸೊ ಫ್ರೆಂಡ್ಸ್, ಈಗ ನೋಡಿ, ಉಪ್ಪು ಹುಳಿ ಖಾರ ಸಿಹಿ ಎಲ್ಲದೂ ಒಂದರಲ್ಲೇ ಇರುವಂಥ ತುಂಬ ಟೇಸ್ಟಿಯಾದಂಥ ಪೊಮೆಲೋ ಫ್ರೂಟ್ನ ಕೂಸುಂಬರಿ ಈಗ ರೆಡಿ ಆಯಿತು. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.